ಸರ್ಕಾರಿ ಆಸ್ಪತ್ರೆಗಳು ಹೊಸತನಕ್ಕೆ ಬದಲಾವಣೆಯಾಗಿ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಕ್ಕರೆ ಖಂಡಿತವಾಗಿ ಗ್ರಾಮೀಣ ಭಾಗದ ಹಳ್ಳಿಯ ಜನರಿಗೆ, ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬದಲಾವಣೆಯತ್ತ ಸಾಗಿದೆ. ಕಳೆದ 4 ವರ್ಷಗಳ ಹಿಂದೆ ಈ ಆಸ್ಪತ್ರೆ ಎಲ್ಲಿ ಮುರಿದು ಬೀಳುತ್ತೋ, ಇಲ್ಲಿ ಯಾವ ಚಿಕಿತ್ಸೆ ಸಿಗುತ್ತೋ ಅಂದುಕೊಂಡಿದ್ದವರಿಗೆ ಕಳೆದ ವರ್ಷದಿಂದ ಈ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆಯ ರೀತಿ ಬದಲಾವಣೆ ಕಾಣುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಎಲ್ಲಾ ರೀತಿಯ ಅವಶ್ಯಕತೆಯ ಟ್ರೀಟ್ಮೆಂಟ್ ಇಲ್ಲಿ ಸಿಗುವ ಮೂಲಕ ಹಳ್ಳಿಯ ಜನರಿಗೆ ತುಸು ನೆಮ್ಮದಿ ತಂದಿದೆ. ಸುಮಾರು ಈ ಆಸ್ಪತ್ರೆಗೆ 18 ಹಳ್ಳಿಗಳ ಜನರು ಇಲ್ಲಿಗೆ ಬಂದು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಗುಬ್ಬಿ ಹಾಗೆ ತುರುವೇಕೆರೆ ತಾಲೂಕಿನ ಗಡಿಭಾಗದಲ್ಲಿ ಇರುವ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಜೊತೆಗೆ ಯೋಗಾಭ್ಯಾಸ, ವಿಶೇಷ ಪಾರ್ಕ್ ಸೇರಿದಂತೆ ಹಲವು ಸೌಲಭ್ಯವೂ ಸಹ ನೀಡುತ್ತಿದ್ದಾರೆ. ಇಲ್ಲಿನ ಆಡಳಿತಾಧಿಕಾರಿ ಡಾಕ್ಟರ್ ದೀಪಕ್ ಕುಲ್ಚಾ ಸರ್ಕಾರಿ ಆಸ್ಪತ್ರೆಯನ್ನ ವಿಶೇಷ ಕಾಳಜಿ ವಹಿಸಿ ಕೆಲಸ ಮಾಡಿದ ಪರಿಣಾಮ ವಿಶೇಷವಾಗಿ ಸಿದ್ಧವಾಗಿದೆ. ಇನ್ನು ರಾತ್ರಿಯ ವೇಳೆಯಲ್ಲಿ ವೈದ್ಯರು ಹಾಗೂ 108 ವಾಹನ ಮತ್ತು ಇನ್ನಷ್ಟು ಸಿಬ್ಬಂದಿ ನೇಮಕ ಮಾಡಿದರೆ ಖಂಡಿತ ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲ ಕಲ್ಪಿಸಬಹುದಾಗಿದೆ. ಎಲ್ಲದು ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಅದು ಏನೂ ರೆಸ್ಟ್ರಿಕ್ಷನ್ ಇಲ್ಲ. ಅದಕ್ಕೆ ಇಲ್ಲಿ ANCs, PNCs ಮತ್ತು BP, ಶುಗರ್, NCDs ಯಾವುದು ನಾನು ಸುಮ್ಮನೆ ಕಲಿಸಲ್ಲ. ನಾನು ಟ್ರೀಟ್ಮೆಂಟ್ ಕೊಡ್ತೀವಿ, ಕಲಿಸ್ತೀವಿ. ಮತ್ತು ಇನ್ ಕೇಸ್ ನಮ್ಮಿಂದ ಆಗಲ್ಲ, ಬೇರೆ ತಾಲೂಕು ಹಾಸ್ಪಿಟಲ್ಸ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ಕಲಿಸ್ತಾ ಇದ್ದೀನಿ. ಇಲ್ಲಿ ಆರೋಗ್ಯ ತಪಾಸಣೆ ನಡೀತಾ ಇದೆ. ಒಂದು ಕಲ್ಲೂರಿನಲ್ಲಿ ಇಲ್ಲಿವರೆಗೂ ಗೌರ್ಮೆಂಟ್ ಹಾಸ್ಪಿಟಲ್ ಪ್ರಗತಿ ಪರವಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಡಾಕ್ಟರ್ಸು ಮತ್ತು ನರ್ಸು ಪ್ರತಿಯೊಬ್ಬರಿಗೂ ಚೆಕಪ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಆ ಥರ ಸಮಸ್ಯೆ ಯಾವುದು ಇಲ್ಲಿವರೆಗೂ ಉದ್ಭವ ಆಗಿಲ್ಲ. ತುಂಬ ಚೆನ್ನಾಗಿ ಚೆಕಪ್ ಎಲ್ಲ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಪೇಷಂಟ್ಸ್ಗಳಿಗೆ ಒಳ್ಳೆ ಸ್ಪಂದಿಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 5 ವರ್ಷದ ಹಿಂದೆ ಈ ಒಂದು ಪ್ರಾಥಮಿಕ ಕೇಂದ್ರ ಶಿಥಿಲಾವಸ್ಥೆಯಿತ್ತು. ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ತಾವೆಲ್ಲ ವಿಧಾನಸಭೆಯಲ್ಲೆಲ್ಲ ಮಾತಾಡಬೇಕು, ಈ ಒಂದು ಆಸ್ಪತ್ರೆ ಉಳಿಸ್ಕೊಳ್ಬೇಕು ಬೇಕಂದ್ಬಿಟ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಎಲ್ಲ ಒಳ್ಳೆಯ ಸ್ಥಿತಿಗೆ ಆಸ್ಪತ್ರೆ. ಈ ಆಸ್ಪತ್ರೆ 24/7 ಆಗಿದೆ. 24/7 ಎಲ್ಲ ಸೌಲಭ್ಯಗಳು ನಾವು ಕೊಡಿಸ್ಕೊಡ್ತೀವಿ. ಈಗ ನಮ್ಮ ಜಿಲ್ಲೆ ಸುಮಾರು 10 ಬೆಡ್ಡು ಇನ್ಪೇಷನ್ ನಾವು ರೆಡಿ ಮಾಡಿದ್ದೀವಿ. ಪ್ರತಿನಿತ್ಯ ಸುಮಾರು 150 ಜನ ಹೊರರೋಗಿಗಳೆಲ್ಲ ಬರ್ತಾ ಇದ್ದಾರೆ. 18 ಹಳ್ಳಿಗಳಿಗೆಲ್ಲ ಉಪಯೋಗ. ಇಲ್ಲಿ ನಮ್ಮ ಆರೋಗ್ಯ ಇಲಾಖೆಗೆ ಕೊಡುವಂಥ ಎಲ್ಲ ಸೌಲಭ್ಯಗಳು ನಾವೆಲ್ಲ ಕೊಡ್ತಾ ಇದ್ದೀವಿ. ಇವಾಗ ಲ್ಯಾಬು ಸಹಿತ ಇದೆ. ಒಳ್ಳೆ ನುರಿತ ವೈದ್ಯರು ಮತ್ತು ಸಿಬ್ಬಂದಿಗಳೆಲ್ಲ ಇದ್ದಾರೆ. #09